ವೀಕ್ಷಕರೇ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಮೇಲಿರುವ ಒಟ್ಟು ಕೇಸುಗಳು ಎಷ್ಟು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ ವೀಕ್ಷಕರೇ. ಸಿದ್ದರಾಮಯ್ಯನವರ ಮೇಲೆ ಒಟ್ಟು 13 ಕೇಸುಗಳು ದಾಖಲಾಗಿವೆ. ವೀಕ್ಷಕರೇ, ಸಿದ್ದರಾಮಯ್ಯನವರು ಹುಟ್ಟಿದ್ದು ಸಾಮಾನ್ಯ ಬಡ ಕುಟುಂಬದಲ್ಲಿ. ಇವ್ರ ತಂದೆ ಸಿದ್ದರಾಮೇಗೌಡ. ಸಿದ್ದರಾಮಯ್ಯನವ್ರಿಗೆ 75 ವರ್ಷ. ಸಿದ್ದರಾಮಯ್ಯ ತಂದೆ ತಾಯಿಗೆ ಮಗ ವೈದ್ಯನಾಗಬೇಕೆಂಬ ಆಸೆ. ಆದರೆ ಸಿದ್ದರಾಮಯ್ಯನವರು ಆಯ್ಕೆ ಮಾಡಿದ್ದು ವಕೀಲ ವೃತ್ತಿಯನ್ನು. ಸಿದ್ದರಾಮಯ್ಯನವರು ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದವರು. ಹಸಿವು ಮುಕ್ತ ಕರ್ನಾಟಕ ಮಾಡಬೇಕೆಂಬ ಅನೇಕ ಯೋಜನೆಗಳನ್ನು, ಇಂದಿರಾ ಕ್ಯಾಂಟೀನ್ ಅಂತ ಅನೇಕ ಜನಪರ ಯೋಜನೆಗಳನ್ನು ತಂದವರು ಸಿದ್ದರಾಮಯ್ಯನವರು. 2018ರಲ್ಲಿ ಅವರು ತಮ್ಮ 13ನೆಯ ರಾಜ್ಯ ಬಜೆಟನ್ನು ಮಂಡಿಸ್ತಾರೆ. 2010ರಲ್ಲಿ ಸಿದ್ದರಾಮಯ್ಯನವರು ರೆಡ್ಡಿ ಬ್ರದರ್ಸ್ ವಿರುದ್ಧ ಬೆಂಗಳೂರಿನಿಂದ ಬಳ್ಳಾರಿವರೆಗೆ 320 ಕಿಲೋಮೀಟರ್ ಪಾದಯಾತ್ರೆ ಚಲೋ ಅಂತ ಪಾದಯಾತ್ರೆ ಕೂಡ ಮಾಡ್ತಾರೆ. ಅಷ್ಟೇ ಅಲ್ಲದೆ ವೀಕ್ಷಕರಿಗೆ, ಸಿದ್ದರಾಮಯ್ಯನವರು ಕರ್ನಾಟಕದ 22ನೇ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 1977ರ ನಂತರ ತಮ್ಮ ಪೂರ್ಣ 5 ವರ್ಷದ ಅವಧಿಯನ್ನು ಪೂರ್ಣಗೊಳಿಸಿದ ರಾಜ್ಯದ ಮೊದಲ ಸಿಎಂ ಅಂತ ಅನಿಸ್ಕೊಂಡವರು ಸಿದ್ದರಾಮಯ್ಯನವರು. ಡಿ ದೇವರಾಜ್ ಅರಸ್ ನಂತರ ಸಿದ್ದರಾಮಯ್ಯನವರು 5 ವರ್ಷ ಪೂರ್ಣ ಅವಧಿಯ ಅಧಿಕಾರ ಅನುಭವಿಸಿದ ಮುಖ್ಯಮಂತ್ರಿ ಅಂತ ಅನಿಸ್ಕೊಂಡವರು. 1944ರಲ್ಲಿ ಕರ್ನಾಟಕ ವಿಧಾನಸಭಾ ಸದಸ್ಯರಾಗಿ JDS ಪಕ್ಷದಿಂದ ಹಣಕಾಸು ಸಚಿವರಾಗಿ ನೇಮಕಗೊಳ್ತಾರೆ. ಅಷ್ಟೇ ಅಲ್ಲದೆ 1968ರಲ್ಲಿ ಪ್ರಸಿದ್ಧ ಹಿರಿಯ ವಕೀಲ ಚಿಕ್ಕ ಬೋರಯ್ಯ ಅವರ ಅಡಿಯಲ್ಲಿ ಕಿರಿಯ ವಕೀಲರಾಗಿ ನೇಮಕವಾಗಿ ಕೆಲಸ ಕೂಡ ಮಾಡ್ತಾರೆ. ವೀಕ್ಷಕರೇ, ಸಿದ್ದರಾಮಯ್ಯನವರು ಒಬ್ಬ ಮಾಸ್ ಲೀಡರ್. ಸಿದ್ದರಾಮಯ್ಯನವರು 1972ರಲ್ಲಿ ಮೈಸೂರು ಶಾರದಾ ವಿಲಾಸ್ ಕಾನೂನು ಕಾಲೇಜಿನಿಂದ LLB ಪದವಿಯನ್ನು ಪೂರ್ಣಗೊಳಿಸ್ತಾರೆ. ಅಷ್ಟೇ ಅಲ್ಲದೆ 2018ರಲ್ಲಿ ಸುಮಾರು 20 ಕೋಟಿ ಆಸ್ತಿಯನ್ನು ಸಿದ್ದರಾಮಯ್ಯನವರು ಅಫಿಡವಿಟ್ನಲ್ಲಿ ಸಲ್ಲಿಸಿದ್ರು. ಆದರೆ ಮೊನ್ನೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಆಸ್ತಿ 51 ಕೋಟಿ. ವೀಕ್ಷಕರ, ಸಿದ್ದರಾಮಯ್ಯನವರ ಮೇಲೆ ಒಟ್ಟು 13 ಕೇಸುಗಳು ದಾಖಲಾಗಿವೆ. ಇಲ್ಲಿಯವರೆಗೂ ರಾಮನಗರದಲ್ಲಿ ಒಟ್ಟು 4 ಕೇಸುಗಳು ಸಿದ್ದರಾಮಯ್ಯನವರ ಮೇಲೆ ದಾಖಲಾಗಿವೆ. IPC ಸೆಕ್ಷನ್ 141, 143, 290, 336, 149 ಅನ್ನುವ IPC ಸೆಕ್ಷನ್ ಅಡಿಯಲ್ಲಿ ಸಿದ್ದರಾಮಯ್ಯನವರ ಮೇಲೆ ಕೇಸುಗಳು ದಾಖಲಾಗಿವೆ. ಇನ್ನು ಮೈಸೂರು ನಗರದಲ್ಲೂ ಕೂಡ 2007ರಲ್ಲಿ ಸುಮಾರು 6 ಕೇಸುಗಳು ದಾಖಲಾಗಿವೆ. 143, 144, 140, 147, 148, 344 ಅನ್ನುವ ಅನೇಕ IPC ಸೆಕ್ಷನ್ ಅಡಿಯಲ್ಲಿ ಮೈಸೂರು ನಗರದಲ್ಲೂ ಕೂಡ ಸಿದ್ದರಾಮಯ್ಯನವರ ಮೇಲೆ 6 ಕೇಸಿವೆ. ಬೆಂಗಳೂರು ನಗರದಲ್ಲಿ 2022ರಲ್ಲೂ ಕೂಡ 2 ಕೇಸಿವೆ. ಇನ್ನು ಮಂಡ್ಯ ಜಿಲ್ಲೆಯಲ್ಲೂ ಕೂಡ 2022ರಲ್ಲಿ 1 ಕೇಸು ಸಿದ್ದರಾಮಯ್ಯನವರ ಮೇಲೆ ದಾಖಲಾಗಿವೆ. IPC ಸೆಕ್ಷನ್ 171C ಮತ್ತು 171F ಅಡಿಯಲ್ಲಿ ಸಿದ್ದರಾಮಯ್ಯನವರ ಮೇಲೆ ಕೇಸುಗಳು ದಾಖಲಾಗಿವೆ. ಟೋಟಲಿ ಸಿದ್ದರಾಮಯ್ಯನವರ ಮೇಲೆ ಕೇಸು ದಾಖಲಾಗಿರುವುದು 13. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಮೂಢ ಹಗರಣದಲ್ಲೂ ಕೂಡ ಸಿದ್ದರಾಮಯ್ಯನವರು ಪರದಾಡ್ತಾ ಇದ್ದಾರೆ. ವೀಕ್ಷಕರೇ, ನಿಮಗೇನು ಅನಿಸುತ್ತೆ ಈ ಕೇಸುಗಳ ಬಗ್ಗೆ ಎಂಬುದನ್ನು ಕಾಮೆಂಟಲ್ಲಿ ತಿಳಿಸಿ. ಧನ್ಯವಾದ.